ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಜು ಗೌಡ. ಇವತ್ತೊಂದು ಒಳ್ಳೆ ಲಾಗ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀನಿ. ನಂದೊಂದು ಹಲ್ಲು ನೋವು ಮಾರೆ, ಈ ಹಲ್ಲು ಉಂಟಲ್ಲ ತುಂಬ ನೋವು. ಹಾಗೆ ಹಾಸ್ಪಿಟಲ್ಗೆ ಬಂದು ಡಾಕ್ಟ್ರ್ ಹತ್ರ ತೋರಿಸಿ ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನೋವು ಕಮ್ಮಿ ಆಗ್ಬೋದು ಅಂತ. ಎಂತ 3 ದಿನ ಆಯಿತು ಮಾರೆ, ತುಂಬ ನೋವು ಹಲ್ಲು. ಹಾಗೆ ಬಂದಿದ್ದೇನೆ. ಹಾಗೆ ಇವತ್ತೊಂದು ಒಳ್ಳೆ ಹೊಸ ಒಂದು ಲಾಗ್ ಮಾಡ್ತೇನೆ ಆಯಿತಾ ಗೈಸ್. ಲಾಗ್ ಮಾಡ್ತಾ ಇರುವಾಗಲೇ ನಮ್ಮ ಒಂದು ವ್ಯೂವರ್ಸ್ ಬಂದರು, ಹಾಗೆ ಅಲ್ಲಿಗೆ ಕಟ್ ಮಾಡಿದೆ ಲಾಗ್. ಹಾಗೆ ಇವಾಗ ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ. ಸ್ವಲ್ಪ ಪರ್ಚೇಸಸ್ ಇತ್ತು, ಮತ್ತು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗ್ಲಿಕ್ಕೆ ಇತ್ತು. ಇಲ್ಲಿಂದ ಹಲ್ಲು ನೋವಾಯಿತು. ಹಾಗೆ ತುಂಬ ಅಂದರೆ ತುಂಬ ನೋವಾಯಿತಾ. ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, 3 ದಿನ ಆಯಿತು. ತುಂಬ ಅಂದರೆ ತುಂಬ ನೋವು. ಹಾಗೆ ಹಾಸ್ಪಿಟಲಿಗೆ ಸೀದಾ ಬಂದು ಇವಾಗ ನನ್ನ ಹಸ್ಬೆಂಡ್ ಆಚೆಯಲ್ಲಿ ಹೋಗಿದ್ದಾರೆ, ಮೊಬೈಲ್ ಶಾಪಿಗೆ ಹೋಗಿ ಬರ್ಬೋದು. ಹಾಗೆ ಮನೆಗೆ ಹೋದ ನಂತರ ನಾನು ಒಂದು ಲಾಗ್ ಮಾಡ್ತೇನೆ. ಅದು ಏನು ಅಂತ ಹೇಳಿ ನೋಡಿ. ನನಗೆ ಒಬ್ಬರು ತುಂಬ ಗಿಫ್ಟ್ ಕೊಟ್ಟಿದ್ದಾರೆ ಆಯಿತಾ, ನನ್ನ ಮ್ಯಾರೇಜಿಗೆ ಅಂತ. ಅದು ಸಹ ದೂರದ ಊರಿಂದ ಒಂದು ಗಿಫ್ಟ್ ಕಳಿಸಿದಲ್ಲ, ಅವರೇ ಸ್ವತಃ ಬಂದು ಕೊಟ್ಟಿರೋದು. ಅದನ್ನು ನಾನು ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನೋಡಿ. ಇವತ್ತು ಇನ್ನೊಂದು ಒಳ್ಳೆ ಲಾಗ್ ಮಾಡ್ತಾ ಇದ್ದೀನಿ. ನನಗೆ ಆಸ್ಟ್ರೇಲಿಯಾದಿಂದ ಒಬ್ಬರು ನನಗೆ ಮ್ಯಾರೇಜಿಗೆ ಸ್ವಲ್ಪ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ನಾನು ಈ ಲಾಗಲ್ಲಿ ತೋರಿಸ್ತೀನಿ. ಅಂದರೆ ಅವರಿಗೆ ಮ್ಯಾರೇಜಿಗೆ ಬರಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಲೇಟಾಗಿ ಬಂದಿದ್ದರು. ಯಾವಾಗ ಅಂದರೆ ನನ್ನ ಮ್ಯಾರೇಜ್ ಆಗಿ ಒಂದು 5-6 ದಿನ ಕಳೆದ ಮೇಲೆ ಅವರು ಆಸ್ಟ್ರೇಲಿಯಾದಿಂದ ಊರಿಗೆ ಬಂದಿದ್ದರು. ಬರುವಾಗ ನನಗೆ ಮ್ಯಾರೇಜಿಗೆ ಬರಲಿಕ್ಕೆ ಆಗಲಿಲ್ಲಲ್ಲ, ಹಾಗೆ ನನಗೆ ಗಿಫ್ಟ್ ತಂದಿದ್ದಾರೆ. ಅವರು ಏನೆಲ್ಲ ತಂದಿದ್ದಾರೆ ಗಿಫ್ಟ್ ಅಂತೇಳಿ ನಾನು ಇವಾಗ ತೋರಿಸ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತಾ. ಒಳ್ಳೊಳ್ಳೆ ಗಿಫ್ಟ್ ತಂದಿದ್ದಾರೆ ನೋಡಿ. ಒಂದು ವಾಚ್ ತಂದಿದ್ದಾರೆ ಆಯಿತಾ, ಎಷ್ಟು ಚೆನ್ನಾಗಿದೆ ಇದು. ಅಂದರೆ ಆಸ್ಟ್ರೇಲಿಯಾದ ವಾಚ್. ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕಂತಲೇ ತುಂಬ ಆಸೆ ಇತ್ತು. ಅವತ್ತೊಂದು ಪ್ರೋಗ್ರಾಮ್ ಕೂಡ ನಮಗೆ ಬುಕ್ ಆಗಿತ್ತು, ಅದೇನೋ ಪ್ರಾಬ್ಲಮಿಂದಾಗಿ ಕ್ಯಾನ್ಸಲ್ ಆಯಿತು. ಇಲ್ಲದಿದ್ದರೆ ನಾವು ಆಸ್ಟ್ರೇಲಿಯಾಕ್ಕೆ ಸಮೇತ ನಾವು ಪ್ರೋಗ್ರಾಮಿಗೆ ಹೋಗ್ತಾ ಇದ್ವಿ ಆಯಿತಾ. ಹಾಗೆ ಇದು ನನಗೆ ಆಸ್ಟ್ರೇಲಿಯಾದಿಂದ ತಂದಂಥ ಗಿಫ್ಟು. ಇದು ವಾಚ್ ನೋಡಿ, ಇದು ಒಂಥರ ಡಿಫ್ರೆಂಟ್ ಆಗಿದೆ ಆಯಿತಾ. ನನಗಂತೂ ತುಂಬ ಇಷ್ಟ ಆಯಿತು ಇದು ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಒಂದು ವಾಚು ಮತ್ತು ಇನ್ನೊಂದು ಇಯರಿಂಗ್ಸ್ ಕಳಿಸಿದ್ದಾರೆ ನೋಡಿ. ಇದು ಪ್ರೋಗ್ರಾಮಿಗೆಲ್ಲ ಹಾಕ್ಬೋದಲ್ವಾ ಅಂತ. ಇದರಲ್ಲಿ ನೋಡಿ, ಇದು ಈ ಗಿಫ್ಟಲ್ಲಿ ಇದರಲ್ಲಿ ಬೇರೆ ಕಿಸೆ ಬೇರೆ ಇದೆ. ಹಾಗೆ ಚೆನ್ನಾಗಿದೆ, ಪ್ರೋಗ್ರಾಮ್ಸ್ಗೆಲ್ಲ ಚೆನ್ನಾಗಿ ಕಾಣ್ತದೆ. ನನಗೆ 4 ಇಯರಿಂಗ್ಸ್ ಕೊಟ್ಟಿದ್ದಾರೆ ಪ್ರೋಗ್ರಾಮ್ಸಿಗೆಲ್ಲ ಹಾಕಲಿಕ್ಕೆ. ಯಾವುದು ಚೆನ್ನಾಗಿದೆ ಅಂತೇಳಿ ನೀವು ಕಮೆಂಟ್ ಮಾಡಿ ಆಯಿತಾ. ಇದೊಂದು ಆಯಿತಾ. ಮತ್ತು ಇದು ನೋಡಿ, ಇದು ಕೂಡ ಚೆನ್ನಾಗಿದೆ ಸಿಲ್ವರಲ್ಲಿ. ಮತ್ತು ಇನ್ನೊಂದು ಸಣ್ಣದಾಯಿತಾ, ಚೆಂದ ಇದೆ, ಆರ್ಟ್ ಶೇಪಲ್ಲಿ. ಇಷ್ಟ ಆಯಿತು ನನಗೆ. ಹಾಗೆ ಇದು ನೋಡಿ, ಇದು ಚೆನ್ನಾಗಿದೆ, ಹ್ಯಾಂಗಿಂಗ್. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಆಯಿತಾ. ನನಗೆ ಇದು ತುಂಬ ಇಷ್ಟ ಆಯಿತು, ಲೈಕ್ ಇಟ್. 4 ಇಯರಿಂಗ್ಸ್, ಅದರ ಜೊತೆಗೆ ಸಾರಿ ಕೊಟ್ಟಿದ್ದಾರೆ ಗೈಸ್. ತುಂಬ ಚೆನ್ನಾಗಿದೆ ಆಯಿತಾ. ಇದು ಸೆರಗು. ನಾನು ಇವಾಗ ಬಿಡಿಸಿ ತೋರಿಸ್ತೀನಿ, ನನಗೆ ಚೆಂದ ಕಾಣ್ಬೋದು ಮಾತ್ರ ನೋಡಿ. ಒಳಗೆ ಈ ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಮಾತ್ರ ಸೆರಗು ಮಾತ್ರ ಕೇಸರಿ ಕಲರ್ ಬಂದಿದೆ ನೋಡಿ. ಈ ಕಲರು, ಇದರಲ್ಲಿ ಗೊಂಡೆ ಬೇರೆ ಇದೆ ಇಲ್ಲಿ ನೋಡಿ, ದೂರದಲ್ಲಿ ಒಂದೊಂದು ಗೊಂಡೆ. ಹಾಗೆ ಇದೊಂದು ಮ್ಯಾರೇಜಿಗೆ ಉಡಬೇಕಂತ ಇದ್ದೇನೆ. ಇದು ಉಟ್ಟ ಮೇಲೆ ನಾನು ಫೋಟೋ ಹಾಕ್ತೀನಿ ಆಯಿತಾ. ಅಂದರೆ ಇವಾಗ ಇಲ್ಲಿ ಮಿಷನ್ ತರಲಿಲ್ಲ ನಾನು, ಇಲ್ಲದಿದ್ದರೆ ಇದನ್ನು ಸ್ಟಿಚ್ ಮಾಡಿ ಹಾಕ್ತಿತ್ತು.
ಹಾಗೆ ಇನ್ನು ಇದನ್ನು ಸ್ಟಿಚ್ ಮಾಡಬೇಕು. ನನ್ನ ಒಂದು ಚಿಕ್ಕಮ್ಮನ ಮಗನ ಮದುವೆ ಉಂಟು ಮೇಯಲ್ಲಿ, ಅದಕ್ಕೆ ಉಡಬೇಕಂತ ಇದ್ದಾನೆ. ಈ ಸಾರಿ ಉಟ್ಟ ಮೇಲೆ ನಾನು ಒಂದು ಫೋಟೋ ಹಾಕ್ತೀನಿ ಯೂಟ್ಯೂಬಲ್ಲಿ, ಆಯಿತಾ? ನೋಡಿ, ನನಗೆ ಈಗ ಇಡುವಾಗನೇ ಚಂದ ಕಾಣ್ತದೆ ಮಾರೆ. ಸಾರಿ ನೀಟಾಗಿ ಉಟ್ಟರೆ ಎಷ್ಟು ಚಂದ ಕಾಣ್ಬೋದು. ನನಗೆ ಸಾರಿ ಮ್ಯಾರೇಜಿಗೆ ಸಾರಿ ಎಷ್ಟು 11-12 ಏನೋ ಸಿಕ್ಕಿದೆ ಅಂದ್ಕೊಳ್ತೀನಿ. ಇನ್ನೊಂದು ಸಾರಿ ನಾನು ಸ್ಯಾರಿ ಎಷ್ಟು ಸಿಕ್ಕಿದೆ ಅಂತೇಳಿ ಅದನ್ನೆಲ್ಲ ತೋರಿಸ್ತೀನಿ ಒಂದು ವ್ಲಾಗಲ್ಲಿ, ನನ್ನ ಮ್ಯಾರೇಜಿಗೆ ಎಷ್ಟು ಗಿಫ್ಟ್ ಸಿಕ್ಕಿದೆ ಅಂತ. ಮತ್ತು ಹೀಗೆ ಫ್ರೇಮ್ಸ್ ಆ ಥರದ್ದೆಲ್ಲ ತುಂಬ ಸಿಕ್ಕಿದೆ, ಆಯಿತಾ? ಅದೀಗ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲೆಲ್ಲ ಯಾವುದು ನನಗೆ ಸಿಕ್ಕಿದ, ಗಂಡನಿಗೆ ಸಿಕ್ಕಿದ ಅದೆಲ್ಲ ಗೊತ್ತಾಗ್ತಿಲ್ಲ. ಸಾರಿ ಆದರೆ ನನ್ನ ಜೊತೆನೇ ಉಂಟು, ನನ್ನ ಗಾಡ್ರೇಜಲ್ಲಿದೆ, ಹಾಗೆ ಅದನ್ನು ತೋರಿಸ್ಬೋದು, ಹಾಗೆ ತೋರಿಸ್ತೀನಿ. ಮತ್ತು ಮೊನ್ನೆ ಒಂದು ಪ್ರೋಗ್ರಾಮಿಗೆ ಹಾಕಿದ್ದೆ. ಅದು ನನ್ನ ಫ್ರೆಂಡ್ ಒಬ್ಬರು ಅಕ್ಕ ಕೊಟ್ಟಿರೋದು ಒಂದು ಡ್ರೆಸ್, ದೇವಿ ಪ್ರಸಾದ್ ನೆಲ್ಲಿಯಾಡಿ ಅವರು ಕೊಟ್ಟಿರೋಂಥ ಡ್ರೆಸ್ ನಾನು ಮೊನ್ನೆ ವೇರ್ ಮಾಡಿದ್ದೆ ಪ್ರೋಗ್ರಾಮಿಗೆ. ಇಲ್ಲಿ ಬನ್ಕಲ್ ಪ್ರೋಗ್ರಾಮಿಗೆ ನಾನು ಹಾಕಿದ್ದೆ. ಒಂದು ಗೌನು ಥರ ಇತ್ತು ಟಾಪು, ಅದು ಕೂಡ ಚೆನ್ನಾಗಿತ್ತು, ಆಯಿತಾ? ಹಾಗೆ 2 ಚೂಡಿ ಸಿಕ್ಕಿತ್ತು, 2 ಸಹ ವೇರ್ ಮಾಡಿ ಆಯಿತು. ಒಂದರದ್ದು ಫೋಟೋ ತೆಗಿಲಿಲ್ಲ ಅಂದ್ಕೊಳ್ತೀನಿ, ನೋಡುವ ಎಲ್ಲಿಯಾದರೂ ಇನ್ನೊಂದು ಸರಿ ವೇರ್ ಮಾಡುವಾಗ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ, ಆಯಿತಾ? ಅದು ಡ್ರೆಸ್ ಇದು ಕೂಡ. ಹಾಗೆ ಯಾರಿಗೆಲ್ಲ ಈ ಸಾರಿ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ, ಆಯಿತಾ? ನನಗೆ ತುಂಬ ಇಷ್ಟ ಆಯಿತು, ಐ ಲೈಕ್ ಇಟ್. ಹಾಗೆ ಮೊನ್ನೆ ಒಂದು ನಾನು ನನ್ನ ಗಂಡನಿಗೆ ಒಂದು ಕೊಟ್ಟಿದ್ದಾರೆ, ಆಯಿತಾ? ಶರ್ಟ್, ಅದಂದರೆ ನಾರ್ಮಲ್, ನಾನು ಇವಾಗ ತೋರಿಸ್ತೀನಿ. ಇದು ಕೂಡ ಆಸ್ಟ್ರೇಲಿಯಾದಿಂದ, ಚೆನ್ನಾಗಿದೆ. ಇದು ಕೂಡ ಡಬಲ್ ಕಲರ್, ಕೇಸರಿ ಆ್ಯಂಡ್ ವೈಟ್, ಚೆನ್ನಾಗಿದೆ. ಆದರೆ ಈ ಸಾರಿದು ಪ್ರೈಸ್ ಎಷ್ಟು ಗೊತ್ತಾ ಗೈಸ್? ಇದೆಲ್ಲ ಇತ್ತು ಅಂದರೆ ಮೊನ್ನೆ ತೆಗ್ನ ಅಂತ, $5,500 ಅಂದ್ಕೊಳ್ತೀನಿ. ಚೆನ್ನಾಗಿದೆ ಮಾತ್ರ, ತುಂಬ ಇಷ್ಟ ಆಯಿತು. ಮತ್ತು ಚಂದ ನಿಲ್ತದೆ, ಆಯಿತಾ? ಇವಾಗಂತೂ ನನಗೆ ಸಾರಿಯೇ ತುಂಬ ಇಷ್ಟ ಆಗೋದು. ನಾನು ಅವತ್ತೆಲ್ಲ ಮ್ಯಾರೇಜಿಗಿಂತ ಮೊದಲೆಲ್ಲ ನಾನು ಸಾರಿ ಅಷ್ಟೊಂದು ವೇರ್ ಮಾಡ್ತಿರಲಿಲ್ಲ, ನಡಿಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಇವಾಗ ಸ್ವಲ್ಪ ಮ್ಯಾರೇಜ್ ಆದ ನಂತರ ಒಂದು 4-5 ದಿಕ್ಕಿಗೆ ವೇರ್ ಮಾಡಿದೆಲ್ಲ, ಹಾಗೆ ಇವಾಗ ಸ್ವಲ್ಪ ನಡಿಲಿಕ್ಕೆ ಅಡ್ಜಸ್ಟ್ ಆಗ್ತಾ ಉಂಟು. ಹಾಗೆ ಮತ್ತು ಮದುವೆ ಫಂಕ್ಷನಿಗೆಲ್ಲ ಸಾರಿ ಉಡಬೇಕಲ್ವ, ಆದ ಕಾರಣ ಸಾರಿ ಈ ತಿಂಗಳಲ್ಲಿ ಇನ್ನೊಂದು ಮ್ಯಾರೇಜ್ ಇದೆ, ಆ ಮ್ಯಾರೇಜಿಗೆ ಸಹ ಸಾರಿ ಉಡಬೇಕಷ್ಟೆ. ಮತ್ತು ನೆಕ್ಸ್ಟ್ ಮಂತಲ್ಲಿ ಕೂಡ 1-2 ಮ್ಯಾರೇಜ್ ಫಂಕ್ಷನ್ ಇದೆಯಾ ಅಂತ. ಸಾರಿ ಒಂದು 4-5 ಸೇರಿ ವೇರ್ ಮಾಡಿದರೆ ನಡಿಲಿಕ್ಕೆಲ್ಲ ಮತ್ತೆ ಆಗ್ತದೆ. ಈಗ ಫಸ್ಟ್ ಆದರೆ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಅಂದರೆ ಲೈವಿಗೆಲ್ಲ ಮಾತ್ರ ಅಲ್ಲ ಉಡ್ತಿದ್ದದು, ಅಲ್ಲಿ ಕೂತ್ಕೊಂಡು ಸಾಂಗ್ ಆಡೋದು ಮತ್ತು ಎದ್ದು ಹೋಗೋದು, ಚೇಂಜ್ ಮಾಡೋದು, ಆ ಥರ ಅಲ್ಲ. ಇಲ್ಲಿ ನಡೆಯುವಾಗೆಲ್ಲ ಸ್ವಲ್ಪ ಇದು ಒಂಥರ ಆಗ್ತದೆ ಹಾಗೆ. ಮತ್ತು ಮೊನ್ನೆ ನಾನು ಹೇಳಿದೆಲ್ಲ ಇದೊಂದು ಗಿಫ್ಟ್ ಅಂತ, ಈ ಗಿಫ್ಟ್ ಇದ್ರ ಬಗ್ಗೆ ನಾನೊಂದು ವ್ಲಾಗ್ ಮಾಡಿದ್ದೆ. ಅದೊಂದು 10,000 ಜನ ನೋಡಿದ್ದಾರೆ. ತುಂಬ ಜನರಿಗೆ ಇದು ಇಷ್ಟ ಆಯಿತು, ಆಯಿತಾ? ಇದು ಎಲ್ಲಿ ಸಿಗ್ತದೆ, ಏನು ಎಂತ ಅಂತೆಲ್ಲ ಕೇಳಿದರು. ಹಾಗೆ ಇವತ್ತಷ್ಟೇ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ನನಗೆ ಗಿಫ್ಟ್ ಕೊಟ್ಟವರಿಗೆ. ಇದು ಎಲ್ಲಿ ಸಿಗ್ತದೆ, ಏನು ವಿಷಯ ಅಂತಂದು ಹೇಳಿಬಿಡಿ ಅಂತ. ಅವ್ರದ್ದು ನೆಟ್ವರ್ಕ್, ಅವರ ಮನೆಯಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಆಯಿತಾ? ಹಾಗೆ ಅರ್ಧ ಮಾತಾಡುವಾಗ ಕಟ್ಟಾಯಿತು. ಈಗ ನಿಮ್ಮ ಹತ್ರ ಕೂಡ ಇದೆಲ್ಲಿ ಸಿಗುತ್ತೆ ಏನು ಅಂತ ನನಗೆ ಹೇಳಲಿಕ್ಕೂ ಆಗ್ತಾಯಿಲ್ಲ. ಖಂಡಿತ ನಾನು ಅವ್ರ ಹತ್ರ ಕೇಳಿ ನಾನು ಇದರದ್ದು ಲಿಂಕ್ ಸಮೇತ ಹಾಕಿರ್ತೀನಿ. ಇಲ್ಲದಿದ್ದರೆ ಈ ಯಾವ ಸ್ಟುಡಿಯೋದವರು ಕೊಟ್ಟಿದ್ದು, ಈ ಥರದ್ದು ಮಾಡಿಕೊಟ್ಟಿದ್ದು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆದರೆ ಹಾಕಿರ್ತೀನಿ. ನೀವು ಕೂಡ ಇದು ತಗೋಬೋದು. ಫಸ್ಟಿಗೆ ಬುಕ್ ಮಾಡಬೇಕು ಅಂದ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಪ್ಲಗ್ ಆನ್ ಮಾಡಿದರೆ ಮಾತ್ರ ಇಲ್ಲಿ ಫೋಟೋ ಬರೋದು, ಇಲ್ಲದಿದ್ದರೆ ಇದು ಕನ್ನಡಿ. ನನಗೆ ತುಂಬ ಇಷ್ಟ ಆಯಿತು ಮಾರೆ, ಇಲ್ಲಿ ನೋಡಿ ಹಾಗೆ. ಮತ್ತು ನಾನು ಮೊಬೈಲ್ ಒಂದು ಸೈಡಲ್ಲಿ ಇಟ್ಟಿದ್ದೇನೆ, ಇಲ್ಲಿ ರೂಮಿಂದೆಲ್ಲ ಸ್ವಲ್ಪ ಮೇಲೆ ಎಲ್ಲ ಕಾಣ್ತಾ ಉಂಟು. ಇದು ಎಂತಪ್ಪ, ಬ್ಲೂಟೂತ್ ಸಹ ಮರ್ತೋಯ್ತು ಮಾರೆ. ಮತ್ತು ಇದು ಎಂತಂದರೆ ಸ್ಟ್ಯಾಂಡ್
ಲೈವ್ದು ಸ್ಟ್ಯಾಂಡು ಬ್ಲೂಟೂತ್ ಎಲ್ಲ ಮಂಗಳೂರಲ್ಲೇ ಇದ್ದೇನೆ. ಇನ್ನೆಲ್ಲ ಮೊನ್ನೆ ಹೋಗಿದ್ವಿ ಆಯಿತಾ. ಹೋದ ನಂತರ ಫುಲ್ಲು ನಾವು ಬ್ಯುಸಿ ಆಗಿಬಿಟ್ವಿ. ಯಾವಾಗ ಶನಿವಾರ ಹೋದದ್ದು, ಶನಿವಾರ ಮಧ್ಯಾಹ್ನ ಹೋಗೋಕೆ ರೀಚ್ ಆಗಿದ್ದೇವೆ. ಮಧ್ಯಾಹ್ನ ನಂತರ ನಮಗೆ ಇಲ್ಲಿಗೆ ಅಲ್ಲಿ ಒಬ್ಬರು ನಮ್ಮ ರಿಲೇಷನ್ ಒಬ್ಬರು ಹಾಸ್ಪಿಟಲಲ್ಲಿ ಇದ್ದಾರೆ ಏಜೆಯಲ್ಲಿ, ಹಾಗೆ ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಹೋಗಿ ಬಂದು ಮತ್ತು ನನಗೆ ನೈಟ್ ಲೈವ್ ಇತ್ತು, ಹಾಗೆ ಲೈವ್ ಕೂತೆ. ಲೈವ್ 8ರಿಂದ 10ರವರೆಗೆ ಇತ್ತು. ಹಾಗೆ ಮತ್ತು ಅವತ್ತು ಫುಲ್ ಬ್ಯುಸಿ ಆದ್ವಾ. ದಿನ ಸಂಡೇ ಪ್ರೋಗ್ರಾಮ್ ಇತ್ತು ಬನ್ಕಲಲ್ಲಿ. ಹಾಗೆ ಅಲ್ಲಿಗೆ ಹೋಗಿದ್ದು 7 ಗಂಟೆಗೇನೋ ನಾವು ಹೊರಟಿದ್ದೇವೆ ಅಲ್ಲಿ ರೂಮಿಂದ. ಅಲ್ಲಿಂದ ಹೊರಟು ಮತ್ತು ವಾಪಸ್ ರಿಟರ್ನ್ ಬರುವಾಗ ನೈಟ್ 10 ಗಂಟೆ ಆಗಿದೆ ಆಯಿತಾ. 10 ಗಂಟೆ ಅಂದರೆ ಪ್ರೋಗ್ರಾಮ್ ಮುಗಿಸಿ ನಾವು ದೇವ್ರ ಮನೆಗೆ ಹೋಗಿ ಅಲ್ಲೆಲ್ಲ ವ್ಯೂ ಎಲ್ಲ ನೋಡಿ ಮತ್ತೆ ಮಂಗಳೂರಿಗೆ ಬರುವಾಗ ಒಂದು 7-8 ಗಂಟೆಗಿತ್ತು. ಮತ್ತು ಒಂದು ಇದು ಊಟಕ್ಕೆ ಹೋಗಿದ್ವಿ. ಅಂದರೆ ಬಂದ ನಂತರ ಮತ್ತು ವಾಪಸ್ ಅಡುಗೆಲ್ಲ ಮಾಡಿ ಊಟ ತುಂಬ ಲೇಟ್ ಆಗ್ತದಲ್ಲ, ಅದಕ್ಕೆ ನಾವು ಹೋಟ್ಲಿಗೆ ಹೋಗಿದ್ವಿ. ಹಾಗೆ ಅಲ್ಲಿ ಎಲ್ಲ ಮುಗಿಸಿ ಬರುವಾಗ 10 ಗಂಟೆ ರೂಮಿಗೆ ಬರುವಾಗ. ಹಾಗೆ ಅವತ್ತು ಟೈಮ್ ಇರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಇವ್ರದ್ದು ಯಾರ್ದು ಶರಣ್ಯ ಅವ್ರದ್ದು ಮ್ಯಾರೇಜ್ ಇತ್ತಲ್ಲ, ಹಾಗೆ ಅಲ್ಲಿಗೆ ರಿಸೆಪ್ಷನಿಗೆ ಹೋಗಿದ್ವಿ ಮಧ್ಯಾಹ್ನ. ಅಲ್ಲಿಂದ ಹೋಗಿ ಸೀದಾ ಬೀಚಿಗೆ ಹೋಗಿ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತು ಅಲ್ಲಿಂದ ಸೀದಾ ಮನೆಗೆ ಬಂದು ಮತ್ತು ಹಸ್ಬೆಂಡ್ ಇಲ್ಲಿ ಕೆದಿಲಕ್ಕೆ ಬರಬೇಕಿತ್ತು ಅವರು, ನಾನು ಮಂಗಳೂರಲ್ಲೇ ಇದ್ದೆ. ಹಾಗೆ ಕೆದಿಲಕ್ಕೆ ಬಂದು ವಾಪಸ್ ರಿಟರ್ನ್ ಮರುದಿನ ಅವರು ಮಂಗಳೂರಿಗೆ ಬರಬೇಕಾಗಿತ್ತು. ಮರುದಿನ ಒಂದು ದಿನ ಫ್ರೀಯಲ್ಲಿ ಇದ್ದೆ ನಾನು. ಅಲ್ಲಿಂದ ಮಧ್ಯಾಹ್ನ ಸಂಜೆ ಆಗುವಾಗ ಬಂದಿದ್ವಿ. ಏರ್ಪೋರ್ಟ್ ಹತ್ರ ಹೋಗಿ ಮತ್ತು ಮೈಸೂರನ್ನು ಬಿಟ್ಟು ಅಲ್ಲಿಂದ ಮತ್ತು ಎಂತ ಟೀ ಕುಡಿಲಿಕ್ಕೆ ಅದು ಇದು ಅಂತೆಲ್ಲ ಹೋಗಿ ಸೀದಾ ರಿಟರ್ನ್ ಬರುವಾಗ ನೈಟ್ 10 ಇಲ್ಲಿ ಮನೆಗೆ ಕೆದಿಲಕ್ಕೆ ತಲುಪುವಾಗ. ಹಾಗೆ 3-4 ದಿನ ಫುಲ್ಲು ಬ್ಯುಸಿ ಇದ್ದೆ. ಸೊ ಹಾಗೆಲ್ಲ ಕತೆ ನೋಡಿ. ಅವರಿಗೆ ನಾನು ಈ ಗಿಫ್ಟ್ ಕೊಟ್ಟವರಿಗೆ ತುಂಬ ಖುಷಿ ಆಯಿತಾ. ನಿಮಗೆ ಇಷ್ಟ ಆಯಿತಲ್ಲ, ನನಗೆ ತುಂಬ ಖುಷಿ ಆಯಿತು, ನಾನು ಕೊಟ್ಟದಕ್ಕೆ ಸಾರ್ಥಕ ಆಯಿತು ಅಂತೆಲ್ಲ ಹೇಳಿದ್ರು ಆಯಿತಾ. ಮತ್ತು ನಾನು ಲಾಗ ಬೇರೆ ಮಾಡಿದ್ದೆ ಅಲ್ಲ, ಅವರಿಗೆ ತುಂಬ ಖುಷಿ ಆಯಿತು, ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ಹೇಳಿದ್ರು ಆಯಿತಾ. ಹಾಗೆ ಯಾರಿಗಾದರೂ ಬೇಕಾದರೆ ಖಂಡಿತ ನನಗೆ ಬೇಕು ಅಂತೇಳಿ ಒಂದು ಕಮೆಂಟ್ ಮಾಡಿ, ಇದು ಬೇಕು ಅಂತ ಖಂಡಿತವಾಗಲೂ ಕಾಂಟ್ಯಾಕ್ಟ್ ನಂಬರ್ ಅದು ತೆಗೆದು ಕೊಡಿಸ್ತೇನೆ ಆಯಿತಾ. ಅಂದರೆ ಇಲ್ಲೆಲ್ಲ ಲೋಕಲಲ್ಲೆಲ್ಲ ಸ್ವಲ್ಪ ಕಷ್ಟ ಸಿಗಲಿಕ್ಕೆ. ಈ BC ರೋಡು, ಪುತ್ತೂರು ಅಲ್ಲೆಲ್ಲ ಸಿಗ್ತದೆ ಇದು ಮೊಬೈಲ್ ಶಾಪ್ ಅಂತ ಹೇಳ್ತೇನೆ. ಇಲ್ಲಿ ಸ್ಟುಡಿಯೋದಲ್ಲೆಲ್ಲ ಕೇಳಿದರೆ ಅಲ್ಲೆಲ್ಲ ಈ ಗ್ಲಾಸಿಗೆಲ್ಲ ಫೋಟೋಸ್ ಎಲ್ಲ ಹಾಕ್ತಾರಲ್ಲ, ಆ ಥರನೇ ಇಂಥದ್ದು ಸಹ ತರಲಿಕ್ಕೆ ಕೇಳಿದರೆ ಅವ್ರು ತಂದು ಕೊಡ್ತಾರೆ. ಹಾಗೆ ಫೋಟೋ ನೋಡೋ ಟೈಮಲ್ಲಿ ಫೋಟೋಕ್ಕೆ ಸ್ವಿಚ್ ಹಾಕಿದ್ರೆ ಇತ್ತು, ಮತ್ತು ಕನ್ನಡಿ ಬೇಕಾದರೆ ಕನ್ನಡಿ. ಹಾಗೆ ನನಗೆ ತುಂಬ ಇಷ್ಟ ಆಯಿತು ಮಾರೆ. ಇದಕ್ಕೆ ಇದಕ್ಕೆ ಬ್ಯಾಟ್ರಿ ಹಾಕ್ಬೋದು ಮಾರೆ, ಮೂರು ಬ್ಯಾಟ್ರಿ ಹಾಕಿದರೆ ಇದಕ್ಕೆ ಕರೆಂಟ್ ಬೇಕಂತೆಲ್ಲ. ಚೆನ್ನಾಗಿದೆ. ಅವ್ರು ಫೋನಲ್ಲಿ ಹೇಳಿದರು ಬ್ಯಾಟ್ರಿ ಹಾಕ್ಬೋದು ಅಂತ. ನಾನು ಇಲ್ಲಿಗೆ ಅಂತ ಅಂದ್ಕೊಂಡೆ, ನೋಡುವಾಗ ಹೀಗೆ ಕತೆ. ಹಾಗೆ ನಮ್ಮ ಶಶಿಕುಮಾರ್ ನಟರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮದು ಗಿಫ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ, ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.